ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಾನು ನಿಮ್ಮ ಪಂಡಿತ್ ಲೋಕನಾಥ್ ಭಟ್ ಮಾಡುತ್ತಿರುವಂತಹ ನಮಸ್ಕಾರಗಳು. ಮೇ 16ನೇ ತಾರೀಕು ಬಾದಾಮಿ ಅಮಾವಾಸ್ಯೆ ಹಾಗೂ ಶನೀಶ್ವರ ಜಯಂತಿ ಇದೆ. ಈ ಸಮಯ ಅತ್ಯಂತ ಅಪರೂಪವಾದದ್ದು. ಶನಿದೇವರ ಕೃಪೆಯನ್ನು ಪಡೆಯಲು ಮತ್ತು ಜೀವನದ ಕಷ್ಟಗಳನ್ನು ದೂರ ಮಾಡಲು ಈ ದಿನ ನಾನು ಹೇಳುವಂಥ ಕೆಲಸಗಳನ್ನು ತಪ್ಪದೆ ಮಾಡಿ ಶನಿದೇವರ ಕೃಪೆಯಾಗಿ ಪಾತ್ರರಾಗಿ. ಹಾಗಾದರೆ ಆ ಕೆಲಸ ಯಾವುದು ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಚಾನಲ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಶನೈಶ್ಚರ ಜಯಂತಿ ದಿನ ಶನಿ ದೇವರ ದೇವಸ್ಥಾನಕ್ಕೆ ಹೋಗಿ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನು ಅಂಟಿಸಿ ಅದಕ್ಕೆ ಸ್ವಲ್ಪ ಕಪ್ಪು ಎಳ್ಳನ್ನು ಹಾಕಿ ಇದು ಮಾಡೋದ್ರಿಂದ ಶನಿ ದೋಷದ ಪ್ರಭಾವ ಕಮ್ಮಿ ಆಗುತ್ತದೆ. ಅಮಾವಾಸ್ಯೆ ಹಾಗೂ ಶನಿವಾರ ಒಟ್ಟಿಗೆ ಬಂದಾಗಿರೋದ್ರಿಂದ ಅಶ್ವತ್ಥ ಮರಕ್ಕೆ ವಿಶೇಷವಾದ ಶಕ್ತಿ ಅನ್ನೋದು ಇರುತ್ತದೆ. ಈ ದಿನ ಅಶ್ವತ್ಥ ಮರದ ಕೆಳಗಡೆ ಸಾಸಿವೆ ಎಳೆಯ ದೀಪವನ್ನು ಅಂಟಿಸಿ ಮರಕ್ಕೆ 7 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಇದು ಮಾಡೋದ್ರಿಂದ ಆರ್ಥಿಕ ಸಮಸ್ಯೆ ದೂರವಾಗುತ್ತದೆ. ಅದೇ ರೀತಿ ಹನುಮಾನ್ ಚಾಲಿಸಿಯನ್ನು ಪಠನೆ ಮಾಡಿ ಶನಿದೇವನ ಕಾಟದಿಂದಾಗಿ ಪಾರಾಗಲು ಹನುಮಂತನೇ ಆಧಾರ ಸ್ತಂಭ. ಇನ್ನು ಶನಿದೇವನಿಗೆ ದಾನ ಅಂದರೆ ಬಹಳ ಪ್ರೀತಿ. ಈ ದಿನ ಕಪ್ಪು ಎಳ್ಳು ಕಪ್ಪು ಬಟ್ಟೆಯನ್ನು ದಾನವನ್ನು ಮಾಡಿ. ಈ ದಿನ ಅಗತ್ಯವಿರೋರಿಗೆ ಅನ್ನದಾನ ಮಾಡಿ. ಇನ್ನು ಅಮಾವಾಸ್ಯೆ ದಿನ ನೆಗೆಟಿವ್ ಎನರ್ಜಿಯನ್ನು ಹೋಗಲಾಡಿಸಲು ಮನೆಯನ್ನು ಒರೆಸುವಂತಹ ನೀರಿಗೆ ಕಲ್ಲುಪ್ಪನ್ನು ಹಾಕಿ ಒರೆಸಿ. ಇದು ಮನೆಯಲ್ಲಿರುವಂತಹ ದೃಷ್ಟಿದೋಷ ಕಡಿಮೆ ಆಗುತ್ತದೆ. ನಾನು ಹೇಳಿದಂತಹ ಕೆಲಸವನ್ನು ಪೂರ್ಣ ಭಕ್ತಿ ಶ್ರದ್ಧೆಯಿಂದ ಮಾಡಿ. ಶನಿದೇವನು ನ್ಯಾಯದೇವನಾಗಿರೋದ್ರಿಂದ ಈ ದಿನ ಯಾರನ್ನು ಕೂಡ ನಿಂದಿಸಲಿಕ್ಕೆ ಹೋಗಬೇಡಿ ಹಾಗೂ ಪ್ರಾಣಿಗಳಿಗೆ ತೊಂದರೆ ಕೊಡಲಿಕ್ಕೆ ಹೋಗಬೇಡಿ. ನಿಮ್ಮ ಪ್ರಾಮಾಣಿಕ ಪ್ರಯತ್ನಕ್ಕೆ ಶನಿದೇವರ ಒಂದು ಕೃಪೆ ಸಿಕ್ಕೇ ಸಿಗುತ್ತದೆ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಈ ವಿಡಿಯೋಗೆ ಲೈಕ್ ಕೊಟ್ಟು ನನ್ನ ಪೇಜ್ ಆದ ರಾಯರ ಭವಿಷ್ಯಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಸಹ ನೇರವಾಗಿ ಬಂದು ಭೇಟಿಯಾಗಿ ಅಥವಾ ಈ ಕೆಳಕಂಡ ನಂಬರಿಗೆ ಕರೆ ಮಾಡಿ. ಧನ್ಯವಾದಗಳು.